ಚಪಲ ಚೆನ್ನಿಗರಾಯ ಹುಡುಗಿರ ಫೋಟೋಗಳನ್ನ ಪಾರ್ಟ್ ಪಾರ್ಟ್ ಕತ್ತರಿಸಿ ಜಾಯಿಂಟ್ ಹಾಕ್ತಿದ್ಯಲ್ಲ. ಯಾಕಯ್ಯ ಈ ಅವಾಂತರ? ಅಷ್ಟ ಆಸೆ ಇದ್ರೆ ಬೇಗ ಮದುವೆ ಮಾಡ್ಕೋ. ಮದುವೆ ಯಾಕೋ ಮಂಕ, 500 ತಳ್ಳಕ್ ಹೇಳು, ಸ್ವರ್ಗ ತೋರಿಸಿ ಆಸೆ ಪೂರೈಸ್ತೀನಿ. ಛೇ, ನಾನ್ ನಿನ್ನಂತ ಚೀಪ್ ಕ್ಯಾರೆಕ್ಟರ್ ಅಲ್ವೋ 500-600 ಅಂತ ರೇಟ್ ವಿಚಾರಿಸಿ ಸುಖ ಪಡೋಕೆ. ಐ ಆಮ್ ಎ ಬಿಕಾಮ್ ಜೆಂಟ್ಲ್ಮನ್. ಫೋಟೋಗಳನ್ನ ಜೋಡಿಸೋದು ಒಂದು ಆರ್ಟ್ ಕಣಮ್ಮ. ಆರ್ಟ? ಅದೇನಪ್ಪ? ಸಾಮುದ್ರಿಕ ಲಕ್ಷಣ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲ. ಹಾಗೆ ಹೇಳು. ನೋಡ್ರು, ಸಕ್ಕರೆ ಇದೆ, ಶಾವ್ಗೆ ಇದೆ, ದ್ರಾಕ್ಷಿ ಇದೆ, ಗೋಡಂಬಿ ಇದೆ. ಇವ್ 4 ಸೆಪರೇಟ್ ಆಗಿ ತಿಂದ್ರು ರುಚಿಯಾಗೇ ಇರುತ್ತೆ. ಆದ್ರೆ ಈ 4 ಮಿಕ್ಸ್ ಮಾಡಿರೋ ಪಾಯಸ ಕುಡಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟ್. ಪಾಯಸ ಟೇಸ್ಟ್ ಏನದು? ನೋಡ್ರು, ಹೆಣ್ಣುಗಳಲ್ಲಿ 4 ಲಕ್ಷಣಗಳಿವೆ. ಹಸ್ತಿನಿ, ಪದ್ಮಿನಿ, ಶಂಕಿನಿ, ಚಿತ್ತಿನಿ ಅಂತ. ಹಸ್ತಿನಿ ನೆತ್ತಿಯಿಂದ ಕತ್ತಿನವರೆಗೂ, ಪದ್ಮಿನಿ ಕತ್ತಿನಿಂದ ಹೊಟ್ಟೆವರೆಗೂ, ಶಂಕಿನಿ ಹೊಟ್ಟೆಯಿಂದ ಸೊಂಟದವರೆಗೂ, ಚಿತ್ತಿನಿ ಸೊಂಟದ ಕೆಳಗೆ. ಹೀಗೆ ಒಂದೊಂದು ಜಾತಿಗೂ ಒಂದೊಂದು ಪರ್ಸನಾಲಿಟಿ, ಸ್ಪೆಷಲ್ ಗುಣ ಇರುತ್ತೆ. ಆ 4 ಲಕ್ಷಣಗಳು ಒಂದಕ್ಕೊಂದು ಮಿಕ್ಸ್ ಆಗಿ ಒಂದೇ ಹುಡುಗಿಯಲ್ಲಿ ಸಿಗೋದು ಬಹಳ ಅಪರೂಪ. ಅಂತ ಅಪರೂಪದ ಪರ್ಸನಾಲಿಟಿ ಇರೋ ಹುಡುಗಿನ ಹುಡುಕಿ ಮದುವೆ ಮಾಡ್ಕೋಬೇಕು ಅನ್ನೋದೇ ನನ್ನ ಲೈಫ್ ಆಂಬಿಷನ್. ಆ ತರದ ಹೆಣ್ಣು ಈ ಜನ್ಮದಲ್ಲಿ ನಿನಗೆ ಸಿಗಲ್ಲ ಬಿಡು. ಸಿಕ್ಬಿಡ್ತು ಕಣ್ರು. ಮದನ್ ಅವರಪ್ಪ ಹೆಣ್ಣು ನೋಡಿ ಅವನಿಗೆ ಮದುವೆ ಮಾಡ್ಬೇಕು ಅಂತ ನಿಶ್ಚಿತಾರ್ಥನೇ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಬೊಗಳೆ ಬೀಳ್ಬೇಡ, ಸುಮ್ನಿರೋ. ನಾನಿನ್ನು ಹುಡುಗಿನೇ ನೋಡಿಲ್ಲ, ಅದ್ಯಾಗೋ ನಿಶ್ಚಿತಾರ್ಥ ಇಟ್ಕೋತಾರ? ಇಟ್ಕೊಂಡಿದಾರ ಮದನ್ ಗೋಪಾಲ. ನಾನ್ ನಿಮ್ ಮನೆಗ್ ಹೋಗಿದ್ದೆ, ನಿಮ್ ತಾಯಿ ಹೇಳಿದ್ರು ನನ್ ತರ್ಲೆ ಮಗನ್ಗೆ ಈ ಹೆಣ್ಣಿನ ಫೋಟೋ ತೋರಿಸಿ ಅವನ್ನ ಕಳಿಸ್ಕೊಡು ಅಂದ್ರು. ಸ್ವಲ್ಪ ಇರೋ. ಸುರಸುಂದರಾಂಗನ ಸುಂದರಾಂಗಿ, ಮನ್ಮಥ ರಾಜನ ಮನಗೆದ್ದ ರತಿ, ಈ ಚಪಲ ಚನ್ನಿಗರಾಯನ ಚಂದುಳ್ಳಿ ಚೆಲುವೆ ಟಂಟಡಾ. ಕನ್ನಡಕ ಹಾಕೊಂಡಿರೋರ್ಗೆ ಸೇರ್ಸ್ಕೊಳ್ಳೋದಂತೆ. ಮದನ್ ಗೋಪಾಲ್, ನಮಸ್ಕಾರ. ವಾಟ್ ಮ್ಯಾನ್, ಇದು ದೇವಸ್ಥಾನ ಅಲ್ಲ, ಮಿಲಿಟರಿ ಆಫೀಸ್. ಸ್ಯಾಲ್ಯೂಟ್ ಹೊಡಿ ಮ್ಯಾನ್. ಸಿಟ್ ಡೌನ್. ಥ್ಯಾಂಕ್ ಯು. ತಿರುಗು ಮ್ಯಾನ್, ಮಧ್ಯಕ್ಕೆ ತಿರುಗು ಮ್ಯಾನ್. ಆ ಬೋರ್ಡ್ ನಲ್ಲಿರೋ ಅಕ್ಷರ ಓದು. ನಾನು ಇಲ್ಲಿಂದಾನೆ ಓದು ಮ್ಯಾನ್. ಐ ಆಮ್ ಎ ಬಿಕಾಮ್ ಗ್ರಾಜುಯೇಟ್ ಸರ್. ಪರವಾಗಿಲ್ಲ, ಓದು. ಐ ನೋ ಆಲ್ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಮೊದಲು ಬೋರ್ಡ್ ನಲ್ಲಿರೋ ಅಕ್ಷರ ಓದು ಮ್ಯಾನ್. ದಿಸ್ ಇಸ್ ವೆರಿ ಸಿಂಪಲ್ ಸರ್. ಅದಕ್ಕೆ ಓದು ಅಂತ ಹೇಳಿದ್ದು. ಯಾವ ಲೈನ್ ಓದ್ಬೇಕು ಸರ್? 2ನೇ ಲೈನ್ ನಲ್ಲಿ 3ನೇ ಅಕ್ಷರ ಓದು. ಖ ಪ ಏನು? ಗಾ. ಗಾನ. ಗೋ ಮ್ಯಾನ್. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಹೋಗುವಂತಿರಲ್ಲ ಸರ್. ಮೊದಲು ಇವನ್ನ ಆಚೆ ಕಳಿಸು. ಸರ್, ನಾನು ಬಹಳ ಯೂಸ್ಫುಲ್ ಆಗಿರ್ತೀನಿ ಸರ್. ನಮ್ಮಂತ ದೇಶ ಸೇವೆ ಮಾಡಲಿ ಖಂಡಿತ ಬೇಕು. ಐ ವರ್ಕ್ ವೆರಿ ಸಿನ್ಸಿಯರ್ಲಿ. ಹೋಗ ಆಚೆ. ಗೋ. ದೇಶ ಸೇವೆ, ಸೈನ್ಯ. ಗೆಟ್ ಔಟ್. ಗೋಪಾಲ,
ನೋಡ್ಕವಾ, ರಾತ್ರಿ 12 ಹೊಡೆದ್ಮೇಕೆನೆ ಸೋಬ್ನ ಕೊಳ್ಳೆ ಮುಹೂರ್ತ ಟೈಮ್ ಸೆಟ್ ಮಾಡಿಟ್ಟಿವ್ನಿ. ಅಷ್ಟಾಗಿ ನಮ್ಮ ಮೈದ ಅವಸರ ಪಟ್ಬಿಟ್ಟನು. ನೀನೇ ಹಂಗು ಹಿಂಗು ಮಾತು ಕೇಳ್ತು 12 ಹೊಡೆದ್ಮೇಕೆ ಈ ಕಾಲದ ಐಕಳಿಗೆ ಹೇಳ್ಕೊಡ್ಬೇಕಾ? ತಗೋ, ವರ್ಷ ತುಂಬೋದ್ರೊಳಗೆ ಮೊಮ್ಮಗ ನನ್ ತೊಡೆ ಮ್ಯಾಗಿರ್ಬೇಕು. ಗೆಪ್ತಿ ಮಾಡ್ಕೋ. ತರ್ಲೆ ನನ್ನ ಐದಂಗು ಒಂದ್ ಮಾತು ಹೇಳು. ನನ್ ಬಂಗಾರ. ನೋಡು, ನನಗೂ ನಿನಗೂ ಎಷ್ಟು ವ್ಯತ್ಯಾಸ. ಕನ್ನಡಿ ತುಂಬಾ ನೀನೆ. ನಿನ್ ಬಾಡಿಗೊಳೆ ಬಾರ್ಡ್ರ್ ಇದ್ದಂಗಿದೆ ನನ್ನ ಬಾಡಿ. ಕುಂಬಳಕಾಯಿ ನೋಡೋಕೋ ಕಷ್ಟಪಡ್ತಿದ್ದ ನನಗೆ ನೀನ್ ಗಂಟು ಬಿದ್ದಿಯಲ್ಲೇ, ನನ್ನ ಕರ್ಮ. ನಾನೇನ್ ವಿಷ್ಣುವರ್ಧನ್ ತರ ಗ್ಲಾಮರ್ ಇಲ್ದೇ ಇರ್ಬೋದು, ಆದ್ರೆ ನನ್ನ ಮಟ್ಟಿಗೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗೇ ಇದ್ದೀನಿ. ನನ್ ಕನ್ನಡಕ ಒಂದು ಡಿಫೆಕ್ಟ್ ಅಂತ ತಿಳ್ಕೊಬೇಡ, ಅದ್ ನನ್ನ ಪರ್ಸನಾಲಿಟಿ ಪ್ಲಸ್ ಪಾಯಿಂಟ್. ಉಳಿದಿದ್ದೆಲ್ಲ ಹೇಳಿ ಮಾಡಿಸ್ದಂಗೆ ಎಷ್ಟೆಷ್ಟು ಬೇಕೋ ಏನೇನ್ ಬೇಕೋ ಅದೆಲ್ಲ ಇದೆ. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಕೇಳು. ಸಾಮಾನ್ಯವಾಗಿ ಹೆಣ್ಣುಗಳಿಗೆ ಮದುವೆ ಆದ ರಾತ್ರಿನೇ ಮೊದಲನೇ ರಾತ್ರಿ ಆಗಿರುತ್ತೆ, ಆದ್ರೆ 190 ಗಂಡಸರಿಗೆ ಅದು ಮೊದಲನೇ ರಾತ್ರಿ ಆಗಿರಲ್ಲ. ಇಷ್ಟು ದೊಡ್ಡ ತಲೆ ಮೇಲೆ ಕೈ ತಾಣೆ ಮಾಡಿ ಹೇಳ್ತಿದ್ದೀನಿ, ನನಗೂ ಇವತ್ತೇ ಕಣೆ ಮೊದಲನೇ ರಾತ್ರಿ. ನೀ ನಂಬಿದ್ರು ನಂಬು, ಬಿಟ್ರು ಬಿಡು. ನಾನು ಹಾಸ್ಟೆಲ್ ಇದ್ದಾಗ ಸ್ನೇಹಿತರಲ್ಲ ಆ ವಟಾರಕ್ಕೆ ಹೋಗೋಣ ಈ ವಟಾರಕ್ಕೆ ಹೋಗೋಣ, 500,000 ತಗೊಂಬ ಸ್ವರ್ಗ ಸುಖ ನೋಡ್ಬೋದು ಅಂತ ಬಾಳ ಅಂತ ಮಾಡಿದ್ರು. ಆದ್ರೂ ನಾನು ಹೋಗ್ಲಿಲ್ಲ. ಯಾಕೆ ಗೊತ್ತಾ? ಹೆಂಡತಿಯಾಗಳು ಮೊದಲನೇ ರಾತ್ರಿ ಶೀಲವತಿಯಾಗಿ ಬರ್ಬೇಕು ಅಂತ ನಾನು ಹೇಗೆ ಆಸೆ ಪಡ್ತೀನೋ, ಅದೇ ರೀತಿ ಗಂಡ ಅನ್ಸ್ಕೊಳ್ಳೋ ನಾನು ಶೀಲವಂತನಾಗಿ ಹೋಗ್ಬೇಕು ಅಂತ ಈ ಗಳಿವರೆಗೂ ಅಪ್ಪಟೆ ಬ್ರಹ್ಮಚಾರಿ ಆಗಿದ್ದೀನಿ. ಆದ್ರೆ ಇವತ್ತು ನನ್ನ ಲೈಫ್ ಆಂಬಿಷನ್, ನನ್ನ ಗುರಿ ಎಲ್ಲ ನಾಶವಾಗೋಯ್ತು. ನೋ ಎಲ್ಲ ಸೇರಿ ನಾಶ ಮಾಡ್ಬಿಟ್ರಿ ಅಲ್ವೇ? ನಾನು ಅಷ್ಟೊತ್ತಿಂದ ಜೂಲ್ನಾಯಿ ತರ ಬಡ್ಕೋತಿದ್ದೀನಿ, ನೀನು ಒಳ್ಳೆ ಆಮೆ ತರ ಸುಮ್ಮನೆ ನಿಂತಿದ್ಯಲ್ಲೇ. ಮಾತಾಡು. ಮಾತ್ ಬರಲ್ವಾ? ನೀ ಮೂಗಿನ? ನೀನ್ ಮಾತಾಡಲ್ಲ. ನಾನೊಬ್ಬನೇ ಇವತ್ತು ರಾತ್ರಿ ಪೂರ ಹುಚ್ಚುಚ್ಚ ಮಾತಾಡ್ತಾ ಈ ಮೊದಲನೇ ರಾತ್ರಿ ಕಳಿಬೇಕು. ಎಲ್ಲ ನನ್ನ ಹಣೆ ಬರ. ಫಸ್ಟ್ ನೈಟ್ ಸಪೋಸ್ ಟು ಬಿ ದ ಬೆಸ್ಟ್ ನೈಟ್ ಈಸ್ ವರ್ಸ್ಟ್ ನೈಟ್ ಫಾರ್ ಮೀ. ಮಾವ, ಏನು ನನ್ನಂಥವಳಿಗೆ ಹೇಗ್ ಮದುವೆ ಆಗುತ್ತೋ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಯೋಚನೆ ಆಗಿತ್ತು. ದೇವರ ದಯೆ, ನನಗೆ ಹೆಂಡತಿ ಅನ್ನೋ ಗೌರವದ ಪಟ್ಟ ಕೊಟ್ಟು ಆ ಗಂಡಾಂತರದಿಂದ ನನ್ನ ಪಾರ್ ಮಾಡಿದ್ರಿ. ನೀವೇನೇ ಬೈದ್ರು ನಾನು ಸಹಿಸ್ಕೋತೀನಿ ಮಾವ. ನಿನ್ನನ್ ಗಂಡಾಂತರದಿಂದ ಪಾರ್ ಮಾಡಿ ಏನ್ ಪ್ರಯೋಜನ? ನಾನ್ ಮೇಲಕ್ಕೆ ಬರೋಕಾಗದ ದೊಡ್ಡ ಹೊಂಡದಲ್ಲಿ ಬಿದ್ದ್ಬಿಟ್ಟಿದ್ದೀನಿ. ನನಗ್ ಬರೋ ಹೆಂಡತಿ ಹೇಗೇಗೋ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೆ. ಎಲ್ಲ ಹೊಡೆದು ಪುಡ್ಪುಡಿ ಆಗೋಯ್ತು. ನೋಡಿ, ನೀವು ಭುಜದ ಮೇಲೆ ಹಾಕೊಳ್ಳೋ ಒಳ್ಳೆ ಟವಲ್ ಹಾಗೆ ಸುಂದರವಾದ ಹೆಂಡತಿ ನಾನಿಲ್ದೇ ಇರಬಹುದು, ಆದ್ರೆ ನೀವು ಕಾಲ ಮೇಲೆ ಹಾಕೊಳ್ಳೋ ಚಪ್ಪಲಿ ಹಾಗೆ ಉಪಯೋಗಕ್ಕೆ ಬರೋ ಒಬ್ಬ ಜವಾನಿ ಆಗಿರೋಕ್ಕಾಗಲ್ವಾ ಮಾವ? ಏನದು ಟವಲ್ ಚಪ್ಪಲಿ ಅಂತ? ನನಗೆ ಎರಡೂ ಬೇಕು. ಹೆಂಡತಿ ಅಂದ್ರೆ ಸುಂದರವಾಗೂ ಇರ್ಬೇಕು, ಉಪಯೋಗಕ್ಕೂ ಬರ್ಬೇಕು. ಸುಂದರಿ ಅಂದಾಕ್ಷಣ ನಾನು ಶ್ರೀದೇವಿ ಜಯಪ್ರದಾನ ಕೇಳಿದೆ. ನಮ್ಮ ಲಿಮಿಟ್ಗೆ ಒಬ್ಳು ಜೂಲಿ, ಖುಷ್ಬು, ಅಟ್ಲೀಸ್ಟ್ ಭವ್ಯ. ಹೋಗಿ ಹೋಗಿ ಮಂಜು ಮಾಲಿನಿ ಸಿಕ್ಕಿದ್ರೆ ಹೇಗೆ? ಮಂಜು ಮಾಲಿನಿ ಕೂಡ ಹೆಣ್ಣಲ್ವಾ? ಅವಳಿಗೂ ಒಂದ್ ಜೀವನ ಬೇಡ್ವಾ? ಅದಕ್ಕೆ ಎಂ ಪಿ ಶಂಕರ್ನ ಕಟ್ಕೋಬೇಕಾಗಿತ್ತು, ಇಲ್ಲ ಸುಧೀರ್ನ ದಿನೇಶ್ನ ಹುಡ್ಕೋಬೇಕಾಗಿತ್ತು. ನಾನೇ ಸಿಕ್ಕಿನ ನಿಂಗೆ? ಅದ್ ನನ್ನ ಅದೃಷ್ಟ. ಅದೃಷ್ಟ ಅಂತ ಅದೃಷ್ಟ ಎರಡು ಬಿಟ್ಟ ಅಂದ್ರೆ ನೋಡು, ಹಲ್ಲೆಲ್ಲ ಉದ್ರ ಹೋಗ್ಬೇಕು. ನಾನು ಫಸ್ಟ್ ನೈಟಿಗೆ ಮಾತ್ನೆಲ್ಲ ಕಳೆದೋಗ್ತಾ ಇದೆಯಲ್ಲ ಅಂತ ನಾನು ಸಂಕಟ ಪಡ್ತಿದ್ರೆ ನಿನ್ ಹುಡುಗಾಟ ನೋಡು. ಎಂದಾದ್ರೂ ಒಂದ್ ದಿವಸ ನನ್ ಮನ್ಸು ಬದಲಾಯಿಸಿ ನಾನಾಗೆ ನಿನ್ ಮುಟ್ಟೋವರೆಗೂ ಈ ಮಂಚದ ಹತ್ರನೇ ಬರ್ಕೂಡ್ದು. ನೀನಲ್ಲೇ ನಾನಿಲ್ಲೇ, ಹೋಗು. ಸಾತಿ, ಈ ಮಲ್ಲಿಗೆ ಹೂವು ಸುಮ್ಮನೆ ಮಲ್ಕೊಳ್ರಿ. ಅದಕ್ಕಲ್ವೇ ರಾತ್ರಿ 12 ಗಂಟೆ ಆಯ್ತು, ರೂಮ್ ನಲ್ಲಿ ಇನ್ನು ಲೈಟ್ ಉರಿತಾ ಇದೆಯಲ್ಲ, ಏನ್ ಮಾಡ್ತಾ ಇರ್ಬೋದು? ಲೈಟ್ ಏನೋ ಉರಿತಾ ಇದೆ, ರೈಟು. ಸುಮ್ಮನೆ ಬಿದ್ಕೊಳ್ರಿ. ಇಷ್ಟು ವಯಸ್ಸಾದ್ರೂ ಚಪ್ಪಲ ಬಿಟ್ಟೋಗಿಲ್ಲ ನಿಮ್ಗೆ. ಲೇರುಕೋ. ಏನ್ ಮಾವ? ಮಾವ ಗಂಡನ್ ಯಾಕೆ ಹಾಕರಿಯೋದು?
ನಮ್ಮಮ್ಮ ನಮ್ಮಪ್ಪನ ಕರೀತಿದ್ದೆ ಹಾಗೆ. ಕಾಲುತ್ಲ ಮಾವ. ಬಿದ್ಕೊಳ್ಳೋ ಇಲ್ಲಿ. ನಾನು ಆಗ್ಲೇ ಹೇಳಿದ್ದೀನಿ, ನೀನಲ್ಲೇ ನಾನಿಲ್ಲೇ. ಏನ್ ಮಾವ, ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ವಾ? ರುಕೋ ರುಕೋ, ಗೋಪಾಲ, ನಿಲ್ಲು. ಇದೆಲ್ಲ ಏನ್ ಮಾವ? ನಾನೇನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಕಣೆ ಮಡ್ಡಿ ಸಾಮ್ರಾಣಿ. ಫಸ್ಟ್ ಓಪನ್ ದ ಡೋರ್, ದೆನ್ ಓನ್ಲಿ ವಿಲ್ ನೋ. ತಲೆ ಕೆದ್ರೈತೆ, ಬೊಟ್ಟು ಚೆದ್ರೈತೆ. ಎವಿ ಎವಿ ನನ್ ಬಂಗಾರ ಸೊಸೆ, ನನ್ ಚಿನ್ನ. ಏನ್ರಿ ನಮ್ ಸೊಸೆ ತಲೆ ಕೂದಲು ಕೆದ್ರೈತೆ, ಬೊಟ್ಟು ಕೂಡ ಚೆದ್ರೈತೆ. ವರ್ಷ ತುಂಬದೊಳಗೆ ಒಟ್ಟು ತುಂಬ್ಕೊತೈತ್ರಿ. ಈಗ ಗೊತ್ತಾಯ್ತಾ? ದಿಸ್ ಈಸ್ ಬಿಕಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮದನ್ ಗೋಪಾಲ್, ಪ್ಲೀಸ್. ಥ್ಯಾಂಕ್ ಯು. ತಿಲಕ್ ನಗರದಲ್ಲಿ ಪದ್ಮಾಬಾಯಿ ಅಂತ 55 ವರ್ಷದ ಹೆಂಗಸು ನಮ್ ಬ್ಯಾಂಕ್ ಇಂದ 50,000 ರೂಪಾಯಿ ಸಾಲ ತಗೊಂಡಿದ್ದಾರೆ. ಇದುವರೆಗೂ ಒಂದು ಕಂತು ಕಟ್ಟೇ ಇಲ್ವಲ್ಲ? ಸರ್, ಅದು ನಾನ್ ಕೆಲ್ಸಕ್ಕೆ ಸೇರೋ ಮುಂಚೆನೆ ತಗೊಂಡಿರೋದು. ಬೇಕಾದಷ್ಟು ಸಲ ರಿಮೈಂಡರ್ ಹಾಕಿದ್ರು ರೆಸ್ಪಾನ್ಸೇ ಇಲ್ಲ. ನೋ, ನೀವು ಫೀಲ್ಡ್ ಆಫೀಸರ್ ತಾನೆ, ಹೋಗಿ ರೆಕವರ್ ಮಾಡ್ಕೊಂಬನ್ನಿ. ಪದ್ಮಾಬಾಯಿ ವಯಸ್ಸು 55. ಹೌದು ಸರ್, ಅವ್ರ ಹಳೆ ನಂಬರ್ 18. ಇಲ್ಲಿ ಹೊಸ ನಂಬರ್ ಬಂದ್ 6 ತಿಂಗಳಾಯ್ತು. ಹಳೆ ನಂಬರ್ ಯಾರಿಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ? ಪದ್ಮಾಬಾಯಿ ವಯಸ್ಸು 55. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಸುತ್ತಿ ಸುತ್ತಿ ಸಾಕಾಗೋಯ್ತು. ಸ್ಕೂಟರ್ ಪೆಟ್ರೋಲು ಖಾಲಿ ಆಗೋಯ್ತು. ಸರ್, ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ ಸರ್. ಅದಿರ್ಲಿ ಸ್ವಾಮಿ, ಪದ್ಮಾಬಾಯಿ ಹಳೆ ನಂಬರ್ 18. ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಕೆಲ್ಸಕ್ಕೆ ಬಾರದ ವಿಷಯ ಎಲ್ಲ ಯೋಚನೆ ಮಾಡಿ ಮಾಡಿ ನನ್ನ ತಲೆ. ಸಾರ್, ನಿಮ್ಮನ್ನ ಅಕ್ಕ ಕರೀತಾ ಇದ್ದಾರೆ. ಏನು? ಹಳೆ ನಂಬರ್ ಏನ್ ಹೇಳಿದ್ರಿ? 18. ನನ್ ಹಿಂದೆನೆ ಬನ್ನಿ. ಹಳೆ ಪಾತ್ರೆ ಸಾಮಾನ್, ಹಳೆ ಪಾತ್ರೆ ಸಾಮಾನ್. ಸ್ವಲ್ಪ ನಿಂತ್ಕೊಪ್ಪ, ನನ್ ಹಿಂದೆನೆ ಬಾ. ಹಳೆ ಪಾತ್ರೆ ಸಾಮಾನ್. ನಿಂತ್ಕೊಪ್ಪ, ನನ್ ಹಿಂದೆ ಬಾ. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ನೀವಿಬ್ರು ಇಲ್ಲೇ ಇರಿ, ನೀವು ಮಾತ್ರ ಒಳಗ್ ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ನಾನ್ ಬಂದಿದ್ ಪದ್ಮಾಬಾಯಿ ವಯಸ್ಸು 55. ಅರೆ, ಹೇಳಿದ್ದೆ ಹೇಳ್ತಿದ್ದೀರಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಎಂತಯ್ಯ, ನನ್ಗೂ ಕರೆದ್ರಿ? ಸ್ವಲ್ಪ ಇರಪ್ಪ, ಬಂದೆ.
ತಗೊಳ್ಳಿ. ಅರೆ ನೀವೇ ದುಡ್ಡು ಕೊಡ್ತಿದ್ದೀರಾ? ನೀವು ಹುಡುಕ್ತಿರೋ ಪದ್ಮಾಬಾಯಿ ವಯಸ್ಸು 55, ನಮ್ಮ ಅಜ್ಜಿ ಅವರೇ ಈ ಸಾಲ ಮಾಡಿದ್ದು. ಈಗ ಅವ್ರ ಕೈಲಿ ಕಟ್ಟೋಕ್ಕಾಗಲ್ಲ, ಸೊ ನಾನೇ ಕಟ್ಬೇಕು. ನೀವು ಬ್ಯಾಂಕ್ನಿಂದ ಬಂದಿರೋರು ಅಂತ ನಾನು ದಾರಿಲೇ ತಿಳ್ಕೊಂಡೆ. ಈ 500 ರೂಪಾಯಿನ ಮೊದಲನೇ ಕಂತು ಅಂತ ವಜಾ ಹಾಕೊಳ್ಳಿ. ತಿಂಗಳಿಗೆ ಎಷ್ಟು ಕಟ್ಟೋಕ್ ಸಾಧ್ಯನೋ ಅಷ್ಟು ಕಟ್ಟಿ ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ತೀನಿ. ಓಕೆ, ತಗೊಳ್ಳಿ. ನೋಡಿ, ನಾನು ಸಾಲು ವಸೂಲಿ ಬಂದಿರೋದೇನೋ ನಿಜ, ಆದ್ರೆ ಮನುಷ್ಯತ್ವ ಇಲ್ದಿರೋನಲ್ಲ. ನಿಮ್ ಮನೆ ಪರಿಸ್ಥಿತಿ ಕಷ್ಟ ಅಂತ ಒಂದ್ ಮಾತು ಹೇಳಿದಿದ್ರೆ ನಾನೇ ನೇರ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ 3 ತಿಂಗಳು ಇಲ್ಲ 6 ತಿಂಗಳು ಟೈಮ್ ಕೊಡಿಸ್ತಿದ್ದೆ. ಅದನ್ನ ಬಿಟ್ಟು ನಿಮ್ ಮನೇಲಿರೋ ಪಾತ್ರೆ ಬಟ್ಟೆನೆಲ್ಲ ನನ್ನ ಎದುರಿಗೆ ಮಾರಿ ನನ್ನ ಮನಸ್ಸಿಗೆ ತುಂಬಾ ಫೀಲ್ ಆಗೋ ಮಾಡ್ಬಿಟ್ರಿ. ಸಾರಿ ಸರ್, ನನಗೆ ಕೆಲ್ಸನೇ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ 3 ತಿಂಗಳು 6 ತಿಂಗಳು ಟೈಮ್ ಕೊಡ್ಸಿದ್ರು ತಿರ್ಗಾ ಇದನ್ನೇ ಮಾಡ್ಬೇಕು ನಾನು. ದೇಸ್ ನೋ ಅದವೇ. ತಗೊಳ್ಳಿ. ಏನೇ ನಿನ್ಗೇನಾರು ಹುಚ್ಚಿಗೆ ಚಿಡಿತಾ? ಅನ್ನ ಮಾಡ್ಕೊಳಕ್ ಒಂದ್ ಪಾತ್ರೆ ಇಟ್ಕೊಳ್ದೆ ಎಲ್ಲ ಹಳೆ ಪಾತ್ರವನ್ನು ಕೊಟ್ಬಿಟ್ಟಲ್ಲೇ. ಅಜ್ಜಿ, ನಂಬಿಕೆ ನಿಯತ್ತೆ ನಮ್ ಜೀವನದ ದೊಡ್ಡ ಆಸ್ತಿ. ಸಾಲ ಕೊಟ್ಟಿರೋರು ಮನೆ ತನಕ ಹುಡ್ಕೊಂಡ್ ಬಂದಿರೋವಾಗ ನಮ್ಮ ಗೌರವ ನಾವು ಕಾಪಾಡ್ಕೋಬೇಕು. ಅನ್ನ ಮುಖ್ಯ. ಏನಾಯ್ತು? ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಂತ ದೊಡ್ಡ ಮಾತಾಡ್ತಿದ್ದೀರಿ. ಮಾತಾಡ್ದೆ ಏನ್ ಮಾಡ್ತಾಳೆ? ಪಾತ್ರೆ ಹೋಗಿದ್ ನಂದು, ಹಣ ಬಂದಿದ್ ಇವಳಿಗೆ. ತಪ್ಪು ಅಜ್ಜಿ, ತಪ್ಪು. ಎಣ್ಣೆ ಸುರಿದ್ರೆ ಮತ್ತೆ ತುಂಬ್ಕೋಬಹುದು, ಮಾತ್ ಸುರಿದ್ರೆ ಮತ್ತೆ ತುಂಬ್ಕೊಡಕ್ಕಾಗಲ್ಲ. ಇವತ್ ನಾವ್ ಸಾಲಕ್ ಮೋಸ ಮಾಡಬಹುದು, ಆದ್ರೆ ನಮ್ ಹಾಗೆ ಕಷ್ಟಪಡೋ ಎಷ್ಟೋ ಜನ ನಮ್ ದೇಶದಲ್ಲಿದ್ದಾರೆ. ಅವ್ರ ಬ್ಯಾಂಕ್ ಹೋಗಿ ಸಾಲ ಕೇಳಿದ್ರೆ ಕೊಡ್ತಾರಾ? ಈಗೇನಾಯ್ತು? ನೀವು ಹುಟ್ಟಿರೋ ಸೀರೆ ಮಾತ್ರ ಕೆಂಪಲ್ಲ, ನಿಮ್ ಮನಸ್ಸು ಕೆಂಪೆ. ಐ ಮೀನ್ ರೆವಲ್ಯೂಷನರಿ ಮೈಂಡ್. ಅಜ್ಜಿ, ಅವತ್ ನಾವು ಬ್ಯಾಂಕ್ ನಲ್ಲಿ ಸಾಲ ತಗೊಳಕ್ ಹೋದಾಗ ನಮಗ್ ಕಾಫಿ ತರಿಸ್ಕೊಟ್ರು, ಜ್ಞಾಪಕ ಇದೆಯಾ? ಹೌದು. ಇವತ್ತು ಸಾಲ ವಸೂಲಿಗೆ ಬಂದಿದ್ದಾರೆ. ಅಟ್ಲೀಸ್ಟ್ 1 ಲೋಟ ಮಜ್ಜಿಗೆನಾದ್ರೂ ಕೊಡದೆ ಹೋದ್ರೆ ಗೌರವ ಇರಲ್ಲ. ನಿನ್ ಮಾತ್ ನಿಜಾನೇ ಸಂಗೀತ, ತರ್ತೀನಿ. ಕೂತ್ಕೊಳ್ಳಿ ಥ್ಯಾಂಕ್ಸ್. ಪ್ಲೀಸ್. ನೀವು ಮಾತಾಡ್ತಿದ್ರೆ ಎಷ್ಟ್ ಜನಕ್ಕೆ ಹಾಡ್ದಾಗಿರುತ್ತೆ, ಜೊತೆಗೆ ಹೆಸರು ಸಂಗೀತ. ನಿಮ್ಮನ್ನ ನೋಡಿದ್ರೆ ಓದೋರ ಕಾಣಿಸ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮೊಂದು ಕೆಲ್ಸಕ್ಕೆ ಏರ್ಪಾಡು ಮಾಡ್ತೀನಿ. ನೋ ಸರ್, ಈ ಕಾಲದಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 2 ಕ್ವಾಲಿಫಿಕೇಶನ್ಸ್ ಇರಬೇಕು. ಒಂದು ಬ್ಯೂಟಿ ಇರಬೇಕು, ಅದು ನನಗೆ ತಕ್ಕ ಮಟ್ಟಿಗೆ ಇದೆ ಅನ್ಕೊಂಡಿದ್ದೀನಿ. ಇನ್ನೊಂದು ಅಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಓವರ್ ಟೈಮ್ ಟೈಪ್ ಹೊಡಿಬೇಕು ಅಂತಾರೆ, ಅದೆಲ್ಲ ನನ್ಗೆ ಹಿಡ್ಸಲ್ಲ. ಅದರ ಕತೆ ಯಾಕೆ ಕೇಳ್ತೀಯಪ್ಪ? ಒಂದ್ ಕಡೆ ಕೆಲಸದಲ್ಲಿ 2,000 ರೂಪಾಯಿ ಸಂಬಳ ಬರ್ತಿತ್ತು, ಈ ಅನುಭವದಿಂದ ಬಿಟ್ಟು ಬಂದ್ಬಿಟ್ಲು. ಈಗ ಅಕ್ಕಪಕ್ಕದ ಮನೆ ಚಿಕ್ಕ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಪಾಲಕ್ ಬಂದಿದೆ ಪಂಚಾಮೃತ ಅಂತ ಕಾಲ ಹಾಕ್ತಿದೀವಿ. ಈ ಸ್ಥಿತಿಯಲ್ಲಿ ನಾನ್ ಬೇರೆ ನಿಮ್ಗೆ ಖರ್ಚು ಮಾಡಿಸ್ತಿದ್ದೀನಿ. ನಾನು ಅಲ್ವೇ ಸಂಗೀತ? ಒಂದು ಮನೆ ನೋಡು ಅಂತ ಬ್ರೋಕರ್ ಹೇಳ್ತೀನಿ ಅಂತಿದ್ದಲ್ಲ, ಅದ್ರ ಬದಲು ಇವ್ರಿಗೆ ಹೇಳಿದ್ರೆ ನೋಡ್ಕೊಡ್ತಾರೆ. ಬ್ರೋಕರ್ ಕಮಿಷನ್ ಉಳಿತೆ. ಪಾಪ ಇವ್ರಿಗ್ಯಾಕಜ್ಜಿ ತೊಂದ್ರೆ ಕೊಡ್ಬೇಕು? ತೊಂದ್ರೆ ಹೇಗಾಗುತ್ತೆ? ನಮ್ಮನೆ ಹುಡುಗ ತಾನೆ. ಏನಪ್ಪ, ಕಮ್ಮಿ ಬಾಡಿಗೆಯಲ್ಲಿ ನಮ್ ಸಂಗೀತಾಗೆ ಅಂತ ನಿಮ್ ಮನೆ ಹತ್ರ ಒಂದ್ ಚಿಕ್ಕ ಮನೆ ಸೆಟಪ್ ಮಾಡ್ಕೊಡು. ಎರುಕು, ರಾತ್ರಿ ಹೊತ್ತು ಒಂಟಿಯಾಗಿ ಇಲ್ಲಾಕೆ ನೆನ್ಸಿದ್ಯಾ? ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಎಂತ ವಿಷಯನಾಗಿದ್ರು ಮನೆ ಬಂದ್ಮೇಲೆ ಮಾತಾಡ್ಬೋದಿತ್ತು. ಏನಷ್ಟು ಅವಸರ? ಕೋಪ ಮಾಡ್ಕೊಳ್ದೆ ನಾ ಹೇಳೋದನ್ ಕೇಳಿ. ಏನದು ಕೇಳೋದು? ಸಂಜೆ ಡಾಕ್ಟರ್ ಹತ್ರ ಚೆಕಪ್ ಹೋಗಿದ್ದೆ, ನಾನ್ ಗರ್ಭಿಣಿ ಅಂತ ಹೇಳಿದ್ರು. ಈ ವಿಷಯ ಮೊದ್ಲು ನಿಮ್ಗೆ ಹೇಳ್ಬೇಕು ಅಂತ ಆಸೆ, ಅದಕ್ಕೆ ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೆ. ಸಾರಿ ರುಕ್ಕು, ನಿನ್ನ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ಬಟ್ ಒನ್ ಥಿಂಗ್, ಕೋಪ ಇದ್ ಕಡೆ ಒಳ್ಳೆ ಗುಣನೂ ಇರುತ್ತೆ, ಅದ್ ನಿನಗ್ ಗೊತ್ತಲ್ಲ. ಬಾ, ಹೋಟ್ಲಿಗೆ ಹೋಗ್ಬಿಟ್ಟು ನಿಂಗೆ ಏನಾದ್ರೂ ಸ್ವೀಟ್ ಕೊಡ್ತೀನಿ. ಬೇಡ. ಲಾಡು ಕೊಡ್ಸ್ತೀನಿ. ಬೇಡ. ಜಿಲೇಬಿ ಜಾಂಗೀರಿ ಬೇಕಾಗಿಲ್ಲ. ಬಾದ್ಶಾ ಬಾಸುಂದಿ, ಮಾವಿನಕಾಯಿ. ಅದನ್ನ ತಿನ್ನೋಕಿನ್ನೋ ಟೈಮ್ ಇದೆ. ಅಯ್ಯೋ, ಎಂತ ಸಂತೋಷದ ಸುದ್ದಿ ಹೇಳಿದ್ಯಾ. ನಿನಗೆ ಇವತ್ತು ಏನಾದ್ರೂ ಮಾಡ್ಲೇಬೇಕು ಅಂತ ಆಸೆ ಆಗ್ತಾ ಇದೆ. ನಿಮ್ಗೆ ಆಸೆ ಇದ್ರೆ ಒಂದ್ ಕೆಲ್ಸ ಮಾಡಿ. ಏನದು? ನಾನ್ ಗರ್ಭಿಣಿ ಆದ್ರೆ ನನ್ ಗಂಡನ್ ಕರ್ಕೊಂಡು ಅಮ್ಮನವ್ರ ದೇವಸ್ಥಾನಕ್ ಬರ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ಇನ್ನು ದೇವಸ್ಥಾನಕ್ ಬಾಗ್ಲ ಹಾಕಿರೋಲ್ಲ, ಹೋಗ್ಬರೋಣ್ವಾ? ಓಕೆ, ರೆಡಿ, ಕುತ್ಕೋ. ಯಾಕೆ ನಿಂತ್ಬಿಟ್ರಿ? ಬನ್ನಿ. ಇಲ್ಲ, ನೀವ್ ಒಳಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ ಬಾ, ನಾ ಇಲ್ಲೇ ಇರ್ತೀನಿ. ಹೊರಗ? ಅದು ಬೆಳಿಗ್ಗೆ ಆಗಿದ್ರೆ ಸ್ನಾನ ಮಾಡಿ ಫ್ರೆಶ್ ಆಗಿರ್ತಿದ್ದೆ, ಒಳಗ್ ಬರ್ಬೋದಾಗಿತ್ತು. ಬೆಳಿಗ್ಗೆ ಸ್ನಾನ ಮಾಡಿ ಆಫೀಸ್ಗೆ ಹೋಗಿ ನೇರ ಮನೆಗ್ ಬರ್ತಿದ್ದೀರಲ್ವಾ, ತಪ್ಪೇನಿಲ್ಲ, ಬನ್ನಿ. ಪರವಾಗಿಲ್ಲ ರುಕ್ಕು, ನೀನ್ ಹೋಗ್ಬಾ, ನಾನ್ ಇಲ್ಲೇ ಇರ್ತೀನಿ. ಯಾಕೆ ಅನುಮಾನಿಸ್ತಾ ಇದ್ದೀರಿ?
ನಿಜ ಹೇಳಿ. ಏನಿಲ್ಲ, ಆವತ್ತೊಂದಿನ ಇನ್ನು ಮಾತುಕತೆಯಲ್ಲೇ ಇದೆ ಅಂತ ಹೇಳಿದ್ದೆ, ಈಗ ಅದಿಲ್ಲ. ನಡೀರಿ, ಮನೆಗೆ ಹೋಗೋಣ. ಬೇಡ ರಕ್ಕು, ಹರಕೆ ಹೊತ್ಕೊಂಡಿದ್ದೀನಿ ಅಂತ ಹೇಳಿದ್ಯಾ, ಇಲ್ಲಿವರೆಗೂ ಬಂದ್ಬಿಟ್ಟು ಹಾಗೆ ಹೋಗೋದು ಚೆನ್ನಾಗಿರಲ್ಲ. ಒಂದ್ ನಿಮಿಷ ಅವರು ಬಂದ್ಬಿಟ್ಟೆ. ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ನನ್ನ ಹೆಂಡತಿ ಹೆಸರಲ್ಲಿ. ನಿಮ್ ಹೆಂಡತಿ ಹೆಸರು ನನ್ಗೇನ್ ಗೊತ್ತು ಸ್ವಾಮಿ? ರುಕ್ಮಿಣಿ ಅಂತ, ಪುನರ್ವಸು ನಕ್ಷತ್ರ. ಚೆನ್ನಾಗಿ ಮಂತ್ರ ಹೇಳಿ ಅರ್ಚಕ್ರೆ, ನನ್ನ ಹೆಂಡತಿ ಬಸ್ರಿ, ಮಗು ಆರೋಗ್ಯವಾಗಿ ಹುಟ್ಟಬೇಕು. ಮಾಡಬಾರ್ದು. ದೇವಸ್ಥಾನಕ್ಕೆ ಬಂದ್ಮೇಲೆ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಈ ಚಪಲ ಚೆನ್ನಿಗರಾಯನ್ನ ಕಾಯೋದು ವೇಸ್ಟ್. ಏನೇ ನಿಂಗಿ, ಈ ಸೆಕ್ಸ್ ಬಾಂಬ್ ಸಂಗೀತನ ವಿಷಯ ಇಷ್ಟೇನ ತಿಳ್ಕೊಂಡಿರೋದು? ನನ್ನ ಕಣ್ಣಿನ ಬಾಣ ಆ ರಾಮ್ ಬಾಣಕ್ಕಿಂತ ಶಾರ್ಪ್. ಹೇಗೆ ಎಳ್ಕೊಂಡ್ ಬರುತ್ತೆ ಅಂತ ನೋಡ್ತಾ ಇರು. ಸ್ಕೂಟರ್ ಬಂತು, ಶುರು ಮಾಡ್ಕೋಗು, ಹೋಗು ಹೋಗು. ಅಯ್ಯಯ್ಯೋ, ನನ್ ಮೊಮ್ಮಗಳನ್ನ ಕಾಪಾಡಿ, ಗಂಡಸ್ರ್ಯಾರು ದಿಕ್ಕಿಲ್ವೇ. ಅಯ್ಯೋ, ನನ್ ಮೊಮ್ಮಗಳನ್ನ ಕಾಪಾಡಿ. ಏನು ಕಾಪಾಡಿ? ಏನಜ್ಜಿ, ಏನಾಯ್ತು? ನನ್ ಮೊಮ್ಮಗಳು ಅವಮಾನ ತಡಿಲಾರ್ದೆ ನೇಣ ಹಾಕೊಂತಿದ್ದಾಳೆ. ಕಾಪಾಡಾಳಿಯ, ಕಾಪಾಡು. ಸುಮಿತ, ಏನಿದು? ಎಂತ ಕೆಲಸ ಮಾಡ್ಕೋತೀನಿ ನೀನು? ಬಿಟ್ಬಿಡಿ. ಅಂತದ್ದೇನಾಯ್ತೀಗ? ಇದು ಸಂಸಾರಸ್ರ ಮನೆ ಅಲ್ಲ, ಒಂಥರ ಮನೆ ಅಂತ 4 ಜನ 4 ತರ ಮಾತಾಡ್ತಿದ್ರೆ ಅದವ್ರ ತಪ್ಪಲ್ಲ, ನನ್ ತಪ್ಪು. ನನ್ ಕತ್ನಲ್ಲೂ ಒಂದ್ ತಾಳಿ ಇದ್ದಿದ್ರೆ ಹೀಗೆಲ್ಲ ಮಾತಾಡ್ತಿದ್ರ? ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಈ ಹಗ್ಗನಾದ್ರೂ ನನ್ ಕತ್ನಲ್ಲಿ ನೇತಾಡಕ್ ಬಿಡಿ. ಸಮಾಧಾನ ಮಾಡ್ಕೋ. ಎಸ್ ಇನ್ಸ್ಪೆಕ್ಟರ್ ಹಿಯರ್. ವಾಟ್? ಹೌದು ಸರ್, ಅದೊಂಥರ ಮನೆನೇ. ಅಕ್ಕಪಕ್ಕದಲ್ಲಿ ಗೌರವಸ್ಥರು ಸಂಸಾರ ಮಾಡಕ್ಕೆ ಆಗ್ತಿಲ್ಲ. ಈಗ ತಕ್ಷಣ ನೀವು ಬಂದ್ರೆ ಅಲ್ಲಿ ನಡೀತಾ ಇರೋ ಬಿಸ್ನೆಸ್ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ದಿವಸ ಕಾಪಾಡ್ಕೊಂಡ್ ಬಂದಿದ್ ಶೀಲನ ಸೂರ್ಯ ಮಾಡ್ಬಿಟ್ರೆ, ಪವಿತ್ರವಾಗಿದ್ದೆ ನನ್ನನ್ನ ಅಪವಿತ್ರ ಮಾಡ್ಬಿಟ್ರೆ ನೀವು. ನನ್ನ ಮುದ್ದಿನ ಮೊಮ್ಮಗಳೇ, ನಡಿಬಾರ್ದೆಲ್ಲ ನಡೀತಾ ಇದೆಯಲ್ಲ ನಿನ್ ಜೀವನದಲ್ಲಿ. ಹೀಗಾಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ನೆನೆಸ್ಲಿಲ್ಲ ಕಣೆ ನಾನು. ಇದು ನಮ್ಮಿಬ್ರ ಪ್ರಶ್ನೆ, ಇದ್ರಲ್ಲಿ ಯಾರು ತಲೆ ಹಾಕಿದ್ರು ನಾನು ಒಪ್ಕೊಳ್ಳಲ್ಲ. ನೀನ್ ಒಬ್ಬರಾಗಿರ್ಲಿ, ಬಾಗ್ಲಲ್ಲಿ ಪೊಲೀಸ್ ಬಂದು ನಿಂತಿದ್ದಾರೆ, ಅವ್ರನ್ನ ಒಪ್ಸು. ಇಲ್ಲಿಗೆ ಬಂದ್ರು? ದಿನ 7 ಗಂಟೆ ಆಗ್ತಾ ಇದ್ದಾಗೆ ಯಾವನೋ ಕನ್ನಡದವನ್ ಬರ್ತಾನೆ, ಅವನಿಗೂ ನಿನ್ಗೂ ಕಳ್ಳ ಸಂಬಂಧ ಇದೆ ಅಂತ ಅಕ್ಕಪಕ್ಕದವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವಿಚಾರಿಸೋದಕ್ಕೆ ಇನ್ಸ್ಪೆಕ್ಟ್ರೇ ಬಂದಿದ್ದಾರೆ. ಅಜ್ಜಿ, ನನಗೆಂಥ ಅವಮಾನ ಬಂದ್ರು ನಾನು ಸಹಿಸ್ಕೋತೀನಿ, ಆದ್ರೆ ಇವ್ರಿಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ಅಜ್ಜಿ, ಒಳಗ್ ಹಳದಿ ದಾರ ಕಟ್ಟಿರೋ ತಾಳಿ ಇದೆ, ಹೋಗ್ ತಗೊಂಡ್ ಬಾ. ಅದೆಲ್ಲ ಏನು ಬೇಡ ಸಂಗೀತ, ನಾನು ಇನ್ಸ್ಪೆಕ್ಟರ್ ಅದನ್ನ ಮಾತಾಡ್ ಬರ್ತೀನಿ. ನೋಡಿ, ಬಂದಿರೋದು ಪೊಲೀಸ್ನವರು, ತಾಳಿ ಬಿಟ್ಟು ಬೇರೇನು ಹೇಳಿ ನಮ್ಸೋಕಾಗಲ್ಲ. ಅದ್ದೂರಿಯಾಗಿ ನಿನ್ ಮದ್ವೆ ಆಗೋದನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಕೊನೆಗೂ ಹೀಗಾಗೋಯ್ತಲ್ಲ ನಿನ್ನ ಹಣೆ ಬರಹ. ತಗೋಪ್ಪ, ಈ ಗಣೇಶನ ಸಾಕ್ಷಿ ಇಟ್ಕೊಂಡು ಇದನ್ನ ನನ್ನ ಮೊಮ್ಮಗಳ ಕುತ್ತಿಗೆ ಕಟ್ಟು. ಬೇಡ ಅಜ್ಜಿ, ಅವ್ರು ಸದಾ ಶ್ರೀರಾಮನ್ ಹಾಗೆ ಇರ್ಲಿ, ನಾನ್ ರಾಧೆ ಹಾಗೆ ಮನಸ್ಸಿನಲ್ಲೇ ಮದ್ವೆ ಮಾಡ್ಕೋತೀನಿ.
ತಿಳ್ಕೊಬೇಡಿ ಮೇಡಮ್, ದಿನ ಯಾರ್ಯಾರೋ ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ಇದೊಂಥರ ಮನೆ ಅಂತ ಫೋನ್ ಕಾಲ್ ಬಂತು, ಎಂಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದೇನ್ ಇನ್ಸ್ಪೆಕ್ಟರ್? ತಾಳಿ ಯಾರು ಕಟ್ಟಿದ್ದು ಅಂತ ಕೇಳ್ಬೋದಾ? ಒಂದ್ ನಿಮಿಷ, ಬಂದೆ. ಬನ್ನಿ. ಇವ್ರು ಏನೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ಗೊತ್ತಾ? ಇನ್ಸ್ಪೆಕ್ಟರ್, ಇವರೇ ಈ ತಾಳಿ ಕಟ್ಟಿದ್ದು, ಇವರೇ ಇಲ್ಲಿಗೆ ಬಂದು ಹೋಗ್ತಾ ಇರೋದು. ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಾ? ಸಾಕಾ? ಏನ್ ಮಿಸ್ಟರ್, ಇವ್ರು ಹೇಳಿದ್ದೆಲ್ಲ ಕರೆಕ್ಟಾ? ಕರೆಕ್ಟ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಗರ್ಭಿಣಿ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋ ಪರಿಜ್ಞಾನ ಇಲ್ಲದೆ ಇಂಥ ಹಲ್ಕ ಕೆಲಸ ಮಾಡೋದಕ್ಕೆ ನಿನ್ಗೆ ಹೇಗೆ ಮನ್ಸು ಬಂತು? ಇದೇಕ್ಲ ಮಗ, ನಿಮ್ಮಪ್ಪ ಹಿಂಗ್ ಹೋಗುದು ಉಪ್ಪಿನಕಾಯಿ ಹಾಕ್ತವ್ರೆ. ಏನ್ ಮಾಡ್ದ ಇದ? ಬಿಡಿ ಸಿಗರೇಟ್ ಸಿದ್ದ? ಅದಲ್ಲ. ಮತ್ತೆ ಬ್ರಾಂಡಿ ಸರಾಯಿ ಕುಡ್ದ? ಇಲ್ಲಿ ಬಾಯುವುದು? ಅಯ್ಯೋ, ಅದಾದ್ರೂ ಪರವಾಗಿಲ್ಲ. ಮತ್ತಿನ್ನೇನ್ ಮಾಡ್ದೆ ಅಂತ ಹಿಂಗ್ ಎಗರ್ಲಾಡ್ತವ್ರೆ? ಹೇಳು ಮಗ. ಹೇಳೋ. 10 ತಿಂಗಳು ಹೊತ್ತು ಹೆತ್ತವಳು ಕೇಳ್ತಾ ಇದ್ದಾಳೆ, ಹೇಳು. ಕಟ್ಕೊಂಡವಳನ್ನ ಕಡೆಗಾಣಿಸಿ ಕಂಡೋಳ ಜೊತೆ ಕುಡಿತಾ ಇದ್ದೆ ಅಂತ ಮಗಳು. ಯಾರೋ ಅವಳು? 2 ದಿವಸದಿಂದ ನಡೀತೈತಿ ಈ ಕಲ್ ವ್ಯವಹಾರ. ಮಾವಯ್ಯ, ಅವ್ರನ್ನ ಒಳಗ್ ಕರೆದು ಕೇಳಿ. ಅಕ್ಕಪಕ್ಕದವರು ತಮಾಷೆ ನೋಡ್ತಿದ್ದಾರೆ. ನೋಡ್ಲಿ ಬಿಡಮ್ಮ, ಮಾನ ಮರ್ಯಾದೆ ಇದ್ರ ತಾನ ಈ ಪಾಪಿ ನನ್ನ ಮಗನಿಗೆ ನಿನ್ನ ಜನ್ಮಕ್ಕಿಷ್ಟು. ಮಾವಯ್ಯ, ಏನೇ ಇದ್ರು ಅದ್ ನಮ್ಮಲ್ಲೇ ಇರ್ಬೇಕು. ಮನೆ ರಂಪ ಬೀದಿ ರಂಪ ಆಗ್ಬಾರ್ದು. ಮೊದ್ಲು ಅವ್ರನ್ನ ಒಳಗ್ ಕರೀರಿ. ಇವನು ನಮ್ಮನೆ ಒಳಗಡೆ ಬರ್ಕೊಡ್ದು. 3 ಬಿಟ್ಟಿರೋ ಇವನಿಂದ ನಮ್ಮನೆ 3 ಬಟ್ಟೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟೊತ್ತು ಯಾರ ಜೊತೆ ತಕ್ಕಂಡ ಆಡ್ತಿದ್ನೋ ಅಲ್ಲೇ ಹೋಗಿ ಮಲ್ಕೊಳ್ಳೋದು ಹೇಳು ಈ ಚಾಂಡಲ್ನ. ಅತ್ತೆ, ಈಗ ಅವ್ರು ನನ್ ಗಂಡ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಗೌರವದಿಂದ ಮಾತಾಡೋಕ್ ಹೇಳಿ. ಆಹಾ, ಈಗ ಗಂಡ ಅನ್ನೋ ಪ್ರೀತಿಯ ವಾತ್ಸಲ್ಯ ಉಕ್ಕ ಹರಿತಾ ಇದ್ಯಾ? ಇವನು ಓವರ್ ಟೈಮ್ ಅಂತ ಸರಿ ಹೊತ್ತಲ್ಲಿ ಬರ್ತಿದ್ನಲ್ಲ, ಆಗ ಒಂದಿನ ಏನಾದ್ರು ಇವನು ಬ್ಯಾಂಕ್ ಹೋಗಿ ವಿಚಾರಿಸ್ತೀಯ ನೀನು? ಇವನು ಮಾಡ್ತಾ ಇರೋ ಲುಚ್ಚ ಕೆಲಸಕ್ಕೆ ಬೇರೆ ಯಾರಾದ್ರೂ ಹೆಂಡತಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು. ಅಂತಾದ್ರಲ್ಲಿ ನೀನು ಇವನು ವಕಾಲತ್ ಮಾಡ್ಕೊಂಡ್ ಬರ್ತಿದ್ಯಾ? ತಾಳಿ ಕಟ್ಟಿದ್ಮೇಲೆ ಕೇವಲ ಹೆಂಡತಿ ಸ್ಥಾನ ಒಂದೇ ಇರುತ್ತೆ ಅಂತ ತಿಳ್ಕೊಬೇಡಿ. ಮಗು ಹಾಲು ಕುಡಿಯುವಾಗ ಕಚ್ಚಿಬಿಡ್ತು ಅಂತ ಎಲ್ಲಾ ತಾಯಿಂದ್ರಿಗೂ ಕೋಪ ಬರೋ ಸಹಜನೇ. ಅಷ್ಟು ಮಾತ್ರಕ್ಕೆ ಯಾವ ತಾಯಿನೂ ಮಗುನ ಉಪವಾಸ ಕೆಡವಲ್ಲ. ನನ್ ಗಂಡ ಮಾಡಿದ್ದು ತಪ್ಪೇ ಇರಬಹುದು. ಅಷ್ಟಕ್ಕೆ ಅವ್ರನ್ನ ದೂರ ಮಾಡೋಕ್ಕಾಗತ್ತಾ? ದಿನ ನಿನ್ನ ಗಂಡ ಇಟ್ಕೊಂಡವಳು ಮನೆಗೆ ಹೋಗಿ ಬರ್ಲಿ, ನೀನು ತಾಂಬೂಲ ಕೊಡ್ತಾ ಮನೆ ಒಳಗಡೆ ಕರ್ಕೊ. ಈ ತಮಾಷೆ ನೋಡ್ತಾ ಹೆತ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಬಾಯಿ ಮುಚ್ಕೊಂಡು ಸುಮ್ನಿರ್ತೀವಿ. ಎಂದಾದ್ರೂ ಒಂದಿನ ನನ್ ಗಂಡ ಬದಲಾದ್ರೆ ನನ್ನ ಅದೃಷ್ಟ ಅಂತ ಸಂತೋಷ ಪಡ್ತೀನಿ. ಇಲ್ಲಾದ್ರೆ ನನ್ನ ಹಣೆ ಬರಹ ಅಂತ ತಿಳ್ಕೊತೀನಿ. ಈ ಸಮಸ್ಯೆ ನಿಮಗ್ ಕಷ್ಟ ಆಗೋದಾದ್ರೆ ನಾನು ನನ್ ಗಂಡ ಬೇರೆ ಸಂಸಾರ ಕೊಡ್ತೀವಿ. ಸಾತಿ, ಒಳಕ್ ಹೋಗಿ ನಮ್ಮಿಬ್ಬರದು 1-2 ಜೊತೆ ಬಟ್ಟೆ ತಗೊಂಬ. ಏನ್ರಿ, ಅವಳೇನೋ ಹುಡುಗು ಆತರ ಪಟ್ಟು ಒಂದ್ ಮಾತಾಡದ್ಲು. ಹೋಗೆ, ಹೇಳ್ದಷ್ಟು ಕೇಳು. ನನ್ ಮಾತನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾನ ಮರ್ಯಾದೆನೆ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡಿರೋರ್ಗೆ ಒಂದೇ ಒಂದು ಮಾತಿನ ಬರೆ ಸಾಕಮ್ಮ. ಅದು ಜೀವನ ಪರ್ಯಂತ ಮಾಗೋದಿಲ್ಲ. ನಾನು ನನ್ನ ಮಗನ ಹೇಗಾಗೋ ಬೆಳೆಸಿರಬಹುದು, ಆದ್ರೆ ನನ್ನ ತಂದೆ ನನ್ನ ರಕ್ತದಲ್ಲಿ ರೋಷಾನ ಸೇರಿಸಿ ಬೆಳೆಸ್ಯಾರೆ. ವಯಸ್ಸಿಗೆ ಬಂದು ಮಗನ ಅಪ್ಪನೇ ಆಚೆ ಗಟ್ಟುಬಿಟ್ಟ ಅಂತ ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ದೊಡ್ಡವರಾಗಿ ನಾವೇ ಬಿಟ್ಕೊಟ್ಟು ದೂರ ಹೋಗೋದು ಗೌರವವಾಗಿರುತ್ತೆ. ನಡೆಯ ಸಾತಿ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ, ನನ್ ಮಾತ್ರ ಸ್ವಲ್ಪ ಕೇಳಪ್ಪ. ನಿನ್ ಹೆಂಡತಿ ಹತ್ರ ಇಷ್ಟು ಮಾತು ಕೇಳಿದ ಮೇಲೂ ನಾವಿಲ್ಲಿರೋಕೆ ಶಿಖಂಡಿಗಳಲ್ವೋ? ತೆಗೆ ಕೈ. ಅಮ್ಮ, ನೀನಾದ್ರೂ ಸ್ವಲ್ಪ ಅಪ್ಪಂಗೆ ಹೇಳಮ್ಮ. ನಂಗೆಲ್ಲ ಇವ್ರೇ ಅಪ್ಪ, ಇವ್ರಾದ್ಮೇಲೆ ಉಳಿದವರು. ಸಾಕು ನಿಲ್ಸೆ. ತಪ್ಪು ಮಾಡಿರೋ ನಾನು, ಅವನಿಗೆ ಯಾಕೆ ಹೊಡಿತೀಯ? ಇನ್ನೊಂದ್ಸಲ ಅಕ್ಕ ಅಕ್ಕ ಅಂತ ಈ ಮನೆ ಹೊಸಲ್ ತುಳಿದ್ರೆ ನಾನು ಹೆಮ್ಮಾರಿ ಆಗ್ಬೇಕಾಗುತ್ತೆ. ಹೋಗೋ, ಗೆಟ್ ಔಟ್. ನನ್ನ ಹಣೆ ಬರಕ್ಕೆ ನೀವ್ಯಾರು ವಕಾಲತ್ತಿಗೆ ಬರ್ಬೇಡಿ. ನನ್ ಸೊಸೆ ನಮ್ಮ ವಂಶದ ಕುಡಿನ ಹೊಟ್ಟೆ ಮಾಡ್ಕೊಂಡವಳೆ. ಅವಳಿಗೆ ನೋವು ಗೀವು ಬಂದ್ರೆ ನೋಡ್ಕೊಳಕ್ ಆಗ್ದಂಗೆ ಹೊಸ ಹೆಂಡತಿ ತರ ನಿಮ್ ಹಿಂದೆ ಬಂದ್ಬಿಟ್ಟೆ. ಅವಳು ಹೆಂಗ್ ಮಾಡ್ಕೊಂತಾಳೋ ಏನೋ. ಯಾವಳ ಇವಳು? ನಾನ್ ಸಂತೋಷವಾಗಿದ್ದೀನ?
ನೀನ್ ಮಾತ್ರ ಅವಳನ್ನ ನನ್ನ ಸೊಸೆ ಅಂತ ಹೇಳ್ತೀಯ. ನಾನು ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದೀನಿ. ನಾವಿಬ್ರು ಅವಳ ಮುಂದೆ ಪ್ರೀತಿಯಿಂದ ಇದ್ರೆ ಈ ನನ್ನ ಮಗ ಬೇಜವಾಬ್ದಾರಿಯಿಂದ ರಾತ್ರಿ ಎಲ್ಲ ಬೀದಿ ನಾಯಿ ತರ ತಿರ್ತಿರ್ತಾನೆ. ಒಂದ್ 4 ದಿವಸ ಅವ್ರಿಬ್ರನ್ನು ಒಂಟಿಯಾಗ್ಬಿಟ್ಟು ನೋಡು. ಆವಾಗ ಬಸರಿ ಹೆಂಗ್ಸು ಮನೇಲಿ ಇದ್ದಾಳೆ ಅಂತ ತಿಳ್ಕೊಂಡು ಸರಿಯಾದ ಟೈಮಿಗೆ ಬರ್ತಾನೆ. ನಡಿ. ಅಳಿ ಅಂದ್ರೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಗೊತ್ತೇ ಇದೆ. ನನ್ನ ಮಗಳನ್ನ ನಿಮಗೆ ಕಟ್ಕೊಟ್ಟ ಮೇಲೆ ನಿಮ್ ಮನೆಯಲ್ಲಿ ಏನೇ ನಡೆದ್ರು ಅದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು. ಅದನ್ನ ಪ್ರಶ್ನೆ ಮಾಡಕ್ ನನಗೆ ಯಾವ ಅಧಿಕಾರನೂ ಇಲ್ಲ. ಆದ್ರೂ ಕರುಳು ಸಂಕಟ ತಡೆಯೋಕಾಗದೆ ಬಂದ್ಬಿಟ್ಟೆ. 10 ಜನ 10 ರೀತಿ ಮಾತಾಡ್ತಾ ಇದ್ದಾರೆ. ಅದೆಲ್ಲ ನಿಜನಾ? ಅಳಿ ಅಂದ್ರೆ ನನ್ನ ಮಗಳ 5 ವರ್ಷ ಆಗ್ತಿದ್ದಾಗೆ ತನ್ನ ತಾಯಿನ ಕಳ್ಕೊಂಡ್ರು. ಆ ಕೊರೆ ಬರದಾಗ ನಾನು ಬೆಳೆಸ್ದೆ. ಆದ್ರೆ ಈಗ ಗಂಡ ಇದ್ದೂ ಇಲ್ಲದ ಹಾಗಾಗ್ಬಿಟ್ರೆ ಆ ಕೊರೆ ನನ್ನ ಕೈಲಿ ತೀರ್ಸೋಕಾಗಲ್ಲ. ನನ್ನ ಮಗಳು ಕೂತ್ಕೊಂಡು ಹೋಗ್ಲಿ ಅಂತ ಇದನ್ನ ತೆಕ್ಕೊಟ್ಟೆ. ಇದು ಈಗಿರೋ ಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು. ಬೇಡಿಗಳಿಗೆದ್ರೆ ಕಟ್ಕೊಂಡವಳು ಕಡೆವರೆಗೂ, ಇಟ್ಕೊಂಡವಳು ಇರೋವರೆಗೂ. ಅದನ್ನು ಮಾತ್ರ ಮರಿಬೇಡಿ. ಯಾರು? ದುಬೈ ಸಾವುಕಾರ? ಕೆಲ್ಸದ ಮೇಲೆ ಬಂದಿದ್ದೀನಿ. ಏನೋ ಧ್ವನಿ ಒಂಥರ ಇದೆಯಲ್ಲ? ವಾಟರ್, ನೀರಿನ ಎಫೆಕ್ಟ್. ಸರಿ, ಹಾಗೆ ಆಗ್ಲಿ. ಅದೇ ರೂಮು ಅದೇ ಲಾಡ್ಜ್ ತಾನೆ? ಸಂಗೀತನ್ ಕರ್ಕೊಂಡ್ ಬರ್ತೀನಿ. ಹೋದ್ವಾರ ಹೇಳಿದ ಜ್ಞಾಪಕ ಇದೆ ತಾನೆ? ದಿನಾ ಸಂಜೆ 6 ಗಂಟೆ ಆಗದೆ ತಡ ಇಲ್ಲೊಂದು ಪರದೇಸಿ ಬಂದು ವಕ್ರಸ್ಕೊಳ್ಳುತ್ತೆ. ಅಷ್ಟೊಳಗೆ ಅವ್ನು ಕಳ್ಸಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮಗಳೇ, ಏನೇ ಇದು? ಪಾಪು, ನಂಗೊಂದ್ ಸ್ವಲ್ಪ ಹೊಡಿಯೇ. ನಿನಗ್ಯಾಕೆ? ದುಬೈ ಸಾವುಕಾರ ಜೊತೆಲಿ ಯಾರಾದ್ರೂ ಬಂದಿರ್ತಾರೆ. ಘಮ್ ಅಂತ ವಾಸನೆ ಇದ್ರೆ ಝುಮ್ ಅಂತ ಹಿಡಿಬಹುದು. ಸರಿ ನಡಿ. ಅಜ್ಜಿ, ನಾನ್ ಹೇಳ್ತಾ ಇರ್ಲಿಲ್ವಾ ಆಫೀಸ್ ನಲ್ಲಿ ಯಾವಾಗ್ಲೂ ನನ್ನನ್ನೇ ನೆನ್ಸ್ಕೊಳ್ತಿರ್ತಾರೆ ಅಂತ? ಅದಕ್ಕೆ ನನಗ್ ಬಿಕ್ಕಳಿಕೆ ಬಂದಿದ್ದು. ಅನ್ಕೋತಿದ್ದ ಹಾಗೆ ಕರೆಕ್ಟ್ ಆಗಿ ಬಂದ್ರಿ. ಯಾಕ್ರಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಯಾಕಿಷ್ಟೊಂದು ಬೆವರು? ಯಾಕ್ರಿ? ಏನಾಯ್ತು ನಿಮ್ಗೆ? ಮಾತಾಡ್ರಿ. ದುಬೈ ದುಬೈ ದುಬೈನಲ್ಲಿ ಇವಳು ಮಾವ ಅಚ್ಚಿ, ಇವಳ ಅಣ್ಣ ಪಾಪನ್ ನೋಡಕ್ ಬಂದಿದ್ದಾನೆ. ಅಣ್ಣ ಅಣ್ಣ. ಹೌದು ರೀ, ಅವ್ ನಮ್ ದೊಡ್ಡಪ್ಪನ ಮಗನೇ ಆಗಿದ್ರು ಒಂದೇ ಹೊಟ್ಟೆಲಿ ಹುಟ್ಟಿ ಬೆಳೆದವ್ರಿಗಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಸಲಗೆಯಿಂದ ಬೆಳೆದ್ವಿ. ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಮಲಗ್ತಿದ್ರಿ ಅಲ್ಲ? ಅಜ್ಜಿ ಎಂತ ಮಾತು ಹೇಳ್ಬಿಟ್ಟಾಳಿ ಮಿಯ, ನನ್ ತಲೆ ಮೇಲೆ ಸಿಡ್ಲು ಬಡ್ದಾಗಾಯ್ತು. ಮಿಸ್ಟರ್ ಮದನ್, ಏನಿದು? ಸಿಡ್ಲು ಸ್ವಲ್ಪ ಲೇಟಾಗಿ ಹೊಡಿತು. ಅಳಿಮಿಯ? ಅಳಿಮಯ ಅಲ್ಲ, ಪರದೇಶಿ. ಪರದೇಶಿನ? ಹಾಗಂತ ತಾನೇ ನೀನು ಫೋನಲ್ಲಿ ಹೇಳಿದ್ದು. ಫೋನ್ ನಲ್ಲಿ ಮಾತಾಡಿದ್ದು ನೀವೇನಾ? ಅದಕ್ಕೆ ನಿಮ್ ಗುಟ್ರಟ್ಟಾಗಿದ್ದು. ಅಜ್ಜಿ, ಏನ್ ಹೇಳ್ತಾ ಇದ್ಯಾ? ಫೋನು, ಗುಟ್ಟು, ರಟ್ಟು ಅಂತ ನನಗೇನು ಅರ್ಥನೇ ಆಗ್ತಿಲ್ಲ. ಛತ್ರಿ, ಬಿತ್ರಿಯಾಗಿ ಇನ್ನು ಯಾಕೆ ನಾಟಕ ಆಡ್ತಿದ್ಯಾ? ನಾಟಕನ? ನಾನು ನಾಟಕ ಆಡ್ತಿದ್ದೀನಾ? ಅಯ್ಯೋ ದೇವ್ರೆ! ಸುಟ್ಮಾತ್ ಕಿತ್ತಿ ಕಣೆ. ಇದುವರೆಗೂ ಕತ್ಲೆ ಒಂದೇ ಜೀವನ ಅಂತ ತಿಳ್ಕೊಂಡು ದಿನಾ ಬಂದು ನಿನ್ ಪಕ್ಕದಲ್ಲಿ ಮಲ್ಕೋತಿದ್ದೆ. ಈಗ ಹೊಡೆಯೋಕೆ ಅಂತ ನಿನ್ನ ಮುಟ್ಟಿದ್ರು ಅಸಹ್ಯ ಆಗುತ್ತೆ. ಎಲ್ರಿಗೂ ಒಬ್ರೇ ತಾಯಿ ಆದ್ರೆ ನನ್ನ ಪಾಲಿಗೆ 2 ತಾಯಂದ್ರು. ಒಬ್ರು ನನ್ನ ಹೆತ್ತು ತಾಯಿ, ಇನ್ನೊಬ್ರು ನನ್ನ ಹೆಂಡತಿ. ತಾಯಿಗಿಂತ ಹೆಚ್ಚ ನೋಡ್ಕೋತಾರ ಆ ದೇವತನ ಬಿಟ್ಟು ಈ ಎಂಜಲೆಗೆ ಆಸೆ ಪಟ್ಟು ಬಂದಲ್ಲ, ನನ್ನ ಬುದ್ಧಿ ಹಳೆ ಎಕ್ಕದಲ್ಲಿ ಹೊಡ್ಕೋಬೇಕು. ನೀವಿಬ್ರು ಸೇರಿ ಕಟ್ಕೊಂಡೋಳೆ ಕಡೆಯವರೆಗೂ ಇಟ್ಕೊಂಡೋಳು ಇರೋವರೆಗೂ ಅಂತ ತೋರ್ಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್. ಏನೇ ಪಾಪು, ದಿನ ಬಂದವನ್ ಹಬ್ಬದ ಊಟ ಮಾಡೋಗ್ತಿದ್ದ.
ಕೊನೆಯಲ್ಲಿ ನಿನ್ನನ್ನೇ ಎಂಜಿಲೆಲೆ ಮಾಡ್ಬಿಟ್ನಲ್ಲೇ. ಮುಚ್ಚೆ ಬಾಯಿ. ಅವ್ ನೋಡಿದ್ರ ಸಿಕ್ಕಿ ಈಗಾಗ್ಲೇ ಅರ್ಧ ಬಾಯಿ ಮುಚ್ಚೋಗಿದೆ. ಇಷ್ಟು ಕೇವಲವಾಗಿ ಮಾತಾಡ ಹೋದ್ನಲ್ಲ ಅವನು. ಇದು ಒಂದನ್ನ ಇಟ್ಕೊಂಡೆ ಅವನ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ. ಆ ಮನೆ ನನಗೆ ಅಂತ ತಾನೇ ಬರ್ದಿರೋದು. ಇಷ್ಟು ದಿವಸ ನೀವು ಗಾರ್ಡಿಯನ್ ಆಗಿದ್ರಿ ಸರಿ, ಈಗ ನನಗ್ ಮದ್ವೆ ಆಯ್ತಲ್ಲ, ನನ್ ಗಂಡನ ಹೆಸರಿಗೆ ಬರೆಯೋದಿಕ್ಕೆ ನಿಮ್ಗೇನ್ ತೊಂದ್ರೆ ಈಗ? ನೋಡಮ್ಮ ರುಕ್ಕು, ಈಗ ನಿನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ. ಆ ಮನೆನ ನನ್ನ ಗಂಡನ ಹೆಸರಿಗೆ ಬರೀದೇ ಹೋದ್ ಮಾತ್ರಕ್ಕೆ ಈ ಮನೆ ಪರಿಸ್ಥಿತಿ ಸರಿ ಹೋಗುತ್ತೇನು? ನೀನ್ ಹೇಳಿದೆ ಅಂತ ಅವಸರ ಪಟ್ಟು ಬರ್ಕೊಟ್ರೆ ನಾಳೆ ನಿನ್ ಗಂಡ ಇಟ್ಕೊಂಡೊಳಗೆ ಬರೆದು ಕೊಡೋದಿಲ್ಲ ಅಂತ ಏನಮ್ಮ ಗ್ಯಾರಂಟಿ? ಏನಪ್ಪ, ನಿನಗ್ ಭವಿಷ್ಯದಲ್ಲಿ ನಂಬಿಕೆ ಇದೆ ತಾನೆ? ನನಗೆ ಹೆರಿಗೆ ಸಮಯದಲ್ಲಿ ಒಂದ್ ಗಂಡಾಂತರ ಇದೆ ಅಂತ ಜ್ಯೋತಿಷ್ಯದಲ್ಲಿದೆ. ಒಂದ್ ವೇಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾಳೆ ನನ್ನ ಗಂಡನ ಹೆಸರಿಗೆ ನೀವು ಬದಲಾಯಿಸ್ಕೊಡ್ತೀರಾ ಅಂತ ಏನಪ್ಪ ಗ್ಯಾರಂಟಿ? ನಿಜವಾಗ್ಲೂ ಆ ತರಹ ಸಂದೇಹ ಭಯದಿಂದ ಇಷ್ಟು ಅವಸರ ಬರ್ಕೊಡಿ ಅಂತ ಕೇಳ್ತಿದೀಯಾ? ಹೌದಪ್ಪ, ನಾನ್ ಬದುಕಿರೋವಾಗ್ಲೇ ಅವ್ರಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಡ್ಬೇಕು. ಗಂಡನ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಹೋರಾಡಿದ ಹೆಣ್ಣುಗಳ ಬಗ್ಗೆ ಕೇಳಿದೀನಿ. ಆದ್ರೆ ತನ್ನ ಜೀವ ಹೋದ್ರು ಅದರಿಂದ ತನ್ನ ಗಂಡನಿಗೆ ಲಾಭ ಮಾಡ್ಕೊಡ್ಬೇಕು ಅಂತ ಹೇಳೋ ಹೆಣ್ಣು ನೀನೇ ಮೊದಲನೇ ಅವಳು. ಸರಿ ತಾಯಿ, ನೀನ್ ಹೇಳ್ದಾಗೆ ಈಗ್ಲೇ ನಿನ್ ಗಂಡನ ಹೆಸರಿಗೆ ಆ ಮನೇಲಿ ಬರೆದು ಕೊಡ್ತೀನಿ. ಆದ್ರೆ ಒಂದು ಮಾತು, ಡೆಲಿವರಿಗೆ ಹೋಗುವಾಗ ಮನಸ್ಸಲ್ಲಿ ಯಾವ ಚಿಂತೆನೂ ಇಟ್ಕೊಳ್ದೆ ಸಂತೋಷವಾಗಿ ಹೋಗ್ಬಮ್ಮ. 10 ನಿಮಿಷದಲ್ಲಿ ಆ ಪತ್ರ ಸಮೇತ ಬರ್ತೀನಿ ತಾಯಿ. ಅಳಿ ಅಂದ್ರೆ ಒಳಗೆ ನಿಂತಿದ್ದಾಳಲ್ಲ ಒಬ್ಳು ಹುಚ್ಚಿ, ಅವಳ ತಂದೆಯಾಗಿ ನಾನು ನತದೃಷ್ಟ, ಅವಳ ಗಂಡನಾಗಿ ನೀವು ಮಹಾ ಅದೃಷ್ಟಶಾಲಿ. ಸರ್, ಇವರೇ ಮಿಸ್ಟರ್ ಮದನ್ ಗೋಪಾಲ್. ನಿಮ್ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು. ಸ್ಟೇಷನ್ಗೆ ಬರ್ತೀರಾ? ಏನ್ ವಿಷಯ? ಈ ಹಿಂದೆ ಒಂದ್ಸಲ ನಾವು ಮೀಟ್ ಮಾಡಿದೀವಿ, ಜ್ಞಾಪಕ ಇದೆ ತಾನೆ? ಇದೆ. ಈಗಾಗ್ಲೇ ನಿಮ್ಗೆ ಮದ್ವೆ ಆಗಿದೆ, ಅದನ್ನ ಮುಚ್ಚಿಟ್ಟು ಸಂಗೀತ ಅನ್ನೋ ಹುಡುಗಿಗೆ ಮೋಸ ಮಾಡಿ ತಾಳಿ ಕಟ್ಟಿದಿರಾ ಅಂತ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಅವತ್ತು ಆಕ್ಚುಲಿ ಏನ್ ನಡೀತು ಅಂದ್ರೆ... ಸಾರಿ ಮಿಸ್ಟರ್ ಮದನ್ ಗೋಪಾಲ್, ನೀವೇನೇ ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಬನ್ನಿ. ಏನಮ್ಮ ರುಕೋ? ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಆಸ್ಪತ್ರೆಗೆ ಹೋಗ್ಬೇಕು, ಸ್ವಲ್ಪ ಬರ್ತೀರಾ? ಬಂದೆ, ಮನೆಗೆ ಬೀಗ ಹಾಕೊಂಡ್ ಬರ್ತೀನಿ. ಅಕ್ಕ ಅಕ್ಕ, ಬಾವನ್ನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಐ ಡೋಂಟ್ ನೋ, ಶಿವನಿಗೆ ಯಾವುದೋ ಕಂಪ್ಲೇಂಟ್, ದಟ್ ಮಚ್ ಐ ನೋ. ಸರಿ, ನೀನ್ ಹೋಗಿ ಭಾವನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬರೋಕೆ ಅಪ್ಪನಿಗೆ ಹೇಳು. ಓಕೆ. ರುಕೋ, ಅಮ್ಮ ಅವ್ರಿಲ್ಲ, ಮನೆ ಬೀಗ ಹಾಕೈತೆ. ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಆಸ್ಪತ್ರೆಗೆ ಹೋಗ್ಬೇಕು ಬನ್ನಿ ಅಂತ ಕರೆದ್ಲು. ಎಲ್ಲಿ ಹೋದ್ಲು? ಈ ಮನೆಯಲ್ಲಿ ನಾನ್ ಕಂಡ ಸುಖ ಇದೊಂದೇ. ಆ ಹುಡುಗಿ ಇದ್ದಾಳ? ಸಂಗೀತ, ನಿನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬಂದೆ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಪೇನ್ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ಮಾತಾಡೋಣವಾ? ಏನ್ ಮಾತು? ನನ್ ಗಂಡನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ರು, ವಕಾಲತ್ ತಗೊಂಡು ಅವರನ್ನ ಬಿಡಿಸಿ ನನಗ್ ಬಾಳ್ ಕೊಡು ಅಂತ ನನ್ನ ಕೈಕಾಲು ಹಿಡ್ಕೊಂಡು ಬೇಡ್ಕೊಳಕ್ ಬಂದ್ಯಾ? ವಕಾಲತ್ ತಗೊಳ್ಳೋಕೆ ನನ್ ಗಂಡ ಯಾರ ಮನೆನೂ ಹಾಳು ಮಾಡಿಲ್ಲ. ನನಗ್ ಬಾಳ್ ಕೊಡು ಅಂತ ಗೋಗರಿಯೋಕೆ ನೀನ್ ನನಗ್ ಸರಿ ಸಮಾನವಾದ ಹೆಣ್ಣೆ ಅಲ್ಲ. ಮತ್ತೆ ಇಲ್ಲಿ ಬಂದೆ? ಇವಳನ್ನಾದ್ರೂ ಒಂದು ವಿಧದಲ್ಲಿ ಒಪ್ಕೋತೀನಿ, ಆದ್ರೆ ನಿನ್ನ ಹೆಣ್ಣಿನ ಜನ್ಮ ಅಂತಾನೆ ಒಪ್ಕೊಳ್ಳೋಕಾಗಲ್ಲ. ಮುಚ್ಚೆ ಬಾಯ್. ನೀನ್ ಸರಿಯಾದ ಹೆಂಗ್ಸೆ ಅಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಗಂಡ ಯಾವಾಗ್ಲೂ ನನ್ ಸೆರಗ್ನಲ್ಲಿ ಜೋತ್ ಬೀಳ್ತಿದ್ದ, ಅದನ್ನ ಮರಿಬೇಡ. ನಿಜಾನೇ, ನೀನು ನನ್ನ ಗಂಡ ಒಬ್ಬನಿಗೆ ಸೆರಗ್ ಹಾಸಿದ್ರೆ ಹೇಳು. ಈಗ್ಲೂ
ನಿನ್ನ ಸಂತೋಷವಾಗಿ ನನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದೀನಿ. ಆ ಯೋಗ್ಯತೆ ನಿನಗಿದೆಯಾ? ಹೋಗಿ ಆಚೆ. ಕೂಕೋಬೇಡ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಿದ್ದೀನಿ. ಸುಮ್ಮನೆ ನೀವಿಬ್ರು ಜೈಲ್ ಹೋಗಿ ಅವಸ್ಥೆ ಪಡಬೇಡಿ. ಏನೇ ಹೆದರಿಸ್ತಾ ಇದೀಯಾ? ಅದೇ ಮತ್ತೆ ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ನಿನಗ ಹೆದರ್ಕೊಂತೀವಿ. ನಿನ್ ಗಂಡ ಕಟ್ಟಿರೋ ತಾಳಿ ನನ್ನ ಮೊಮ್ಮಗಳ ಕುತ್ತಿಗೆಯಲ್ಲಿ ನಾತಾಡ್ತಾ ಇದೆ. ಅದು ಒಂದನ್ನ ಇಟ್ಕೊಂಡೆ ನಿನ್ ಗಂಡನ್ನ ಬುಗ್ರಿ 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 ಆಡಿಸ್ದಂಗ ಆಡಿಸ್ಬಿಡ್ತಿ. ಹುಷಾರ್. 1 ವರ್ಷದ ಹಿಂದೆ ಧಾರವಾಡದಲ್ಲಿ ಶೇಂಗಾ ವ್ಯಾಪಾರಿ ನಿನ್ನ ಮೊಮ್ಮಗಳ ಕುತ್ತಿಗೆಗೆ ಮೋಸದಿಂದ ತಾಳಿ ಕಟ್ಟದ ಅಂತ ಕೇಸ್ ಹಾಕಿದ್ರಿ. 75,000 ರೂಪಾಯಿ ಕಿತ್ಕೊಂಡ ಮೇಲೆ ಕೇಸ್ ವಾಪಸ್ ತಗೊಂಡ್ರಿ. ಆ ಕೋರ್ಟಿನ ಪತ್ರ ಇದು. ಮೂರು ತಿಂಗಳಾಗೋದೇ ತಡ. ದಾವಣಗೆರೆ ಸಿಲ್ಕ್ ವ್ಯಾಪಾರಿ ಹತ್ರ ಇದೇ ರೀತಿ ತಕರಾರು ಮಾಡಿ 50,000 ರೂಪಾಯಿ ಲಪಟಾಯಿಸಿದ್ರಿ. ಆ ಪತ್ರ ಇದು. ಇದು ಅವೆರಡಕ್ಕಿಂತ ಅಸಖ್ಯ. ಮೈಸೂರಿನಲ್ಲಿ ಒಂದ್ ಲಾಡ್ಜಲ್ಲಿ ರೆಡ್ ಹ್ಯಾಂಡ್ ಆಗಿ ವ್ಯಭಿಚಾರದ ಕೇಸ್ನಲ್ಲಿ ಸಿಕ್ಕಿ ಫೈನ್ ಕಟ್ಟಿ 20 ದಿನ ಜೈಲಿನಲ್ಲಿದ್ದು ಬಂದಿದ್ಯಾ. ಆ ಕೇಸ್ ರೆಕಾರ್ಡ್ ಇದು. ಹಿಡಿ. ಸಂಗೀತ, ನೀನೇನು ಯೋಚನೆ ಮಾಡಬೇಡ. ಈಗೇನ್ ಮಾಡ್ತೀಯಾ? ಅಯ್ಯೋ ಮುದಿಗೂಬೆ, ಅದೆಲ್ಲ ಜೆರಾಕ್ಸ್ ಕಾಪೀಸ್. ಒರಿಜಿನಲ್ಸ್ ಮನೇಲಿದೆ. ಯಾವ ತಂದೆನೇ ಆಗ್ಲಿ ಮಗಳ ಮದುವೆ ಮಾಡಿದ್ಮೇಲೆ ಹುಟ್ಟೋ ಮಗು ಜಾತಕಕ್ಕೋಸ್ಕರ ಓಡಾಡ್ತಾರೆ. ಆದ್ರೆ ನಮ್ಮಪ್ಪನಿಗೆ ನಿಮ್ಮಿಬ್ಬರ ಜಾತಕ ಜಾಲಾಡೋದಕ್ಕೆ ಸರಿ ಹೋಯ್ತು. ಹೆಂಡತಿ ಆದವಳು ಯಾರೇ ಆಗಿದ್ರು ತನ್ನ ಗಂಡನಿಗೆ ಇನ್ನೊಂದು ಸೆಟಪ್ ಇಟ್ಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ನಾನು ಹೇಳ್ದೆ. ಅದನ್ನ ಕೇಳಿದವರೆಲ್ಲ ನೀನೇ ನಿನ್ನ ಗಂಡನ್ನ ಕಣ್ಣು ಕಟ್ಟಿ ಬಾವಿಗೆ ಬೀಳಿಸ್ತೀಯಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು. ಆದ್ರೆ ನಾನವ್ರನ್ನ ಕಣ್ಣು ಕಟ್ಟಿ ಬಾವಿಗೆ ಬೀಳಿಸ್ಲಿಲ್ಲ, ಹಗ್ಗ ಕಟ್ಟಿ ಇಳಿಸ್ದೆ. ಮತ್ತೆ ಎಳ್ಕೋಬಹುದು ಅನ್ನೋ ನಂಬಿಕೆಯಿಂದ ಆ ನಂಬಿಕೆ ಹಾಳಾಗ್ಲಿಲ್ಲ. ತಪ್ಪೋ ರೈಟು, ನನ್ನ ಹತ್ರ ಇಲ್ದೇ ಇರೋ ಯಾವುದೋ ಒಂದು ಸುಖನ ಇಷ್ಟು ದಿವಸ ನನ್ನ ಗಂಡ ನಿನ್ನ ಹತ್ರ ಅನುಭವಿಸಿದ್ದಾರೆ. ಅದಕ್ಕೆ ಬೇಕಾದ್ದು ನಿನಗೆ ಕೂಲಿನೇ ಹೊರತು ತಾಳಿ ಅಲ್ಲ. ಇನ್ನರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಗಂಡ ಹೊರಗೆ ಬರೋದಾ ಇಲ್ಲ ನೀವಿಬ್ರು ಒಳಗೆ ಹೋಗೋದಾ ಅಂತ ನೀವೇ ನಿರ್ಧಾರ ಮಾಡಿ. ಬಂದಾಗ ಬೂದುಗುಂಬಳಕಾಯಿ ತರ ಮೆತ್ತಿಗಿದ್ಲು. ಬಿರುಗಾಳಿ ಬೀಸೋಟದ್ಲಲ್ಲ ಪಾಪು. ಮೈಸೂರು ಜೈಲಿನಲ್ಲಿ ಅಷ್ಟು ದಿನ ಇದ್ದಿದ್ದಕ್ಕೆ ನಿನ್ ಮೈಗಾಗ್ಲಿಲ್ಲ. ಬೇಡ ಬೇಡ, ಕೇಸ್ ವಾಪಸ್ ತಗೊಂಡ್ಬಿಡಮ್ಮ. ಮಂಗಳೂರು ಒಂದೇ ಜಾಗ ನಾವಿಬ್ರು ಹೋಗದೆ ಇರೋದು. 2 ಟಿಕೆಟ್ ಬುಕ್ ಮಾಡಿಸ್ಲಾ? ಓಂ ಶಾಂತಿ. ಒಳಗ್ ಬಾ. ಈಗ ಇಲ್ಲಿಗೊಬ್ಳು ಗರ್ಭಿಣಿ ಹೆಂಗಸ್ ಬಂದ್ ಹೋದ್ಲು, ನೋಡಿದ್ಯಾ? ನೋಡ್ದೆ. ಅವಳಿಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬಾರ್ದು. ನಡು ರೋಡ್ನಲ್ಲಿ 4 ಜನ ನೋಡೋ ಹಾಗೆ ಹೆರಿಗೆ ಆಗ್ಬೇಕು. ನಾನ್ ಬಂದಿರೋ ಆಟೋ ಇನ್ನೂ ಹೊರಗಡೆನೆ ಇದೆ. ಅವಳನ್ನ ನಾನ್ ನೋಡ್ಕೋತೀನಿ. ತಗೋ. ತಗೋಪ್ಪ. ಚಿಲ್ಲರೆ ಇಲ್ಲ ಸರ್. ಆ ಅಂಗಡಿಗೆ ಹೋಗಿ ಶಾಂತಿ ಸ್ವಾಮಿ ಚಿಲ್ಲರೆ ಬೇಕು ಅಂತ ಕೇಳು, ಕೊಡ್ತಾರೆ. ತಗೊಂಡ್ ಬಾ. ಆಯ್ತು. ಸ್ಟಾಪ್ ಸ್ಟಾಪ್, ನಿಲ್ಸಿ ನಿಲ್ಸಿ ನಿಲ್ಸಿ. ದಯವಿಟ್ಟು ನಮ್ಮ ಮಕ್ಕಳಿಗೆ ಏನು ಮಾಡ್ಬೇಡಿ ಪ್ಲೀಸ್. ಯಾರು? ಮದನ್ ಗೋಪಾಲ ಇದ್ದಾರೆ, 1 ನಿಮಿಷ. ಹಲೋ,
ನಿಲ್ಸಿ, ಅಲ್ಲೋಗ್ತಿದ್ದಲ್ಲ ಅದೇ ಆಟೋ, ಅದೇ ಆಟೋ. ನನ್ನ ಮಗಳಿಗೆ ಏನಾಯ್ತು ಅಂದ್ರೆ ನಾನು ಅವಳನ್ನ ನೋಡ್ಬೇಕು. ದೊಡ್ಡವರಾಗಿ ನೀವೇ ಗಾಬರಿ ಪಟ್ಕೊಂಡ್ರೆ ಹೇಗೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಗೋಪಾಲ, ಗೋಪಾಲ, ನನ್ ಸೊಸೆಗೆ ಏನಾಯ್ತು? ಎಲ್ಲವಳೆ? ನೋಡಿ ಸರ್, ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಆಪರೇಷನ್ ಮಾಡ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಡಾಕ್ಟರ್, ನಿಮ್ ಹೆಂಡತಿನ ಕಾಪಾಡಾಯ್ತು ಮಿಸ್ಟರ್ ಗೋಪಾಲ್. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್. ಡಾಕ್ಟರ್, ನಾನು ನನ್ನ ಹೆಂಡತಿ ಬೇಕು, ಬೇರೇನೋ ಬೇಕಾಗಿಲ್ಲ. ಸ್ವಲ್ಪ ವೇಟ್ ಮಾಡಿ, ಆಮೇಲೆ ನೋಡಬಹುದು. ಮಗುನ ನೋಡಿದ್ರ? ಮಗುಗೇನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಏನೂ ಇಲ್ಲ, ಅಲ್ಲಿ ನೋಡಿ. ಒಂದೇನಾ? ಅವಳಿ ಜವಳಿ ಮೂರ? ನಾಲ್ಕು. ನಾಲ್ಕ? ನಿಮ್ಮನ್ನು ಸೇರಿ.